ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಾವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬಂದು ಇಲ್ಲಿ ಬೀಜ ಘಟಕಕ್ಕೆ ಬಂದು ಇಲ್ಲಿನ ಹಲವಾರು ವಿಜ್ಞಾನಿಗಳ ಜೊತೆ ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಮೊದಲಿಗೆ ನುಗ್ಗೆ ಬಗ್ಗೆ ಕಾರ್ಯಕ್ರಮ ಕೊಟ್ವಿ. ನಿನ್ನೆಯ ಕಂತಿನಲ್ಲಿ ಈ ಬೀಜ ಘಟಕದಿಂದ ರೈತರಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಇವತ್ತು ಇದೇ ಬೀಜ ಘಟಕದಲ್ಲಿ ಅಧಿಕಾರಿಯಾಗಿರುವಂತಹ ಸಹಾಯಕ ಪ್ರಾಧ್ಯಾಪಕರು, ಬೀಜ ತಂತ್ರಜ್ಞಾನದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶಿವಯೋಗಿ ಅವರನ್ನು ಮಾತಾಡಿಸಿ ಈರುಳ್ಳಿಯ ಬೀಜೋತ್ಪಾದನೆ, ಅದರಲ್ಲೂ ಸಹಿತ ಈರುಳ್ಳಿ ಬೀಜೋತ್ಪಾದನೆ ಯಾವ ವಾತಾವರಣದಲ್ಲಿ ಮಾಡಬಹುದು, ನಾರ್ಮಲ್ ಆಗಿ ಈರುಳ್ಳಿ ಬೆಳೆಯೋದಕ್ಕೂ ಈರುಳ್ಳಿಯ ಬೀಜೋತ್ಪಾದನೆ ಮಾಡೋದಕ್ಕೆ ಯಾವ್ಯಾವ ರೀತಿ ವಾತಾವರಣದಲ್ಲಿ ಕ್ಲೈಮೇಟಲ್ಲಿ ವ್ಯತ್ಯಾಸ ಇರುತ್ತೆ, ಯಾವ ವಾತಾವರಣದಲ್ಲಿ ಮಾಡಬಹುದು, ಯಾವ ವಾತಾವರಣದಲ್ಲಿ ಮಾಡೋಕ್ಕಾಗೋಲ್ಲ, ಇವರು ಯಾವ ತಳಿಯ ಬೀಜೋತ್ಪಾದನೆಯನ್ನು ಮಾಡ್ತಾಯಿದ್ದಾರೆ, ರೈತರಿಗೆ ಅಕಸ್ಮಾತ್ ಏನಾದ್ರು ಈ ಈರುಳ್ಳಿ ಬೀಜ ಬೇಕು ಅಂದರೆ ಯಾವ ರೀತಿ ಸಿಗುತ್ತೆ ಅನ್ನೋದೆಲ್ಲ ಮಾಹಿತಿಯನ್ನು ಕೇಳಿ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ನಮಸ್ಕಾರ, ಥ್ಯಾಂಕ್ ಯು ಸರ್. ಇದು ನೀವು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅವರು ಈರುಳ್ಳಿ ಬೀಜೋತ್ಪಾದನೆ ಮತ್ತು ರೈತರ ಸಹಭಾಗಿತ್ವದಲ್ಲೂ ಕೂಡ ಈರುಳ್ಳಿ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಿ ಅಂತ ಮಾಹಿತಿ ಹೇಳಿದ್ರಿ. ಅದಕ್ಕೋಸ್ಕರ ಸರ್, ಈಗ ರೈತರಿಂದ ಬೀಜೋತ್ಪಾದನೆ ಮಾಡಬೇಕಾದ್ರೆ ನೀವು ಇದೇ ಹಳ್ಳಿಗೆ ಅಂತ ಪರ್ಟಿಕ್ಯುಲರಾಗಿ ಮಾಡ್ತೀರಾ ಹೇಗೆ ಅಂತ? ಇಲ್ಲ, ಈಗ ಎಲ್ಲ ಕಡೆನೂ ಬೀಜೋತ್ಪಾದನೆ ಬರೋಕ್ಕೆ ಸಾಧ್ಯವಿಲ್ಲ. ಬೀಜೋತ್ಪಾದನೆಗೆ ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಹವಾಗುಣದ ವಾತಾವರಣ ಬೇಕಾಗುತ್ತೆ. ಅಂಥ ಹವಾಗುಣ ವಾತಾವರಣ ಇರ್ತಕ್ಕಂಥ ತಾಲೂಕುಗಳಲ್ಲಿ ಹೋಗಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ಈಗ ಈರುಳ್ಳಿ ಬೀಜೋತ್ಪಾದನೆ ಮಾಡಬೇಕಾಯ್ತಪ್ಪ ಅಂದರೆ ನಾವು ಗದಗ ಜಿಲ್ಲೆದಲ್ಲಿ ಮಾಡ್ತೇವೆ. ನಾವು ಗದಗ ಜಿಲ್ಲೆಯಲ್ಲೂ ಏನಪ್ಪ ಅಂದರೆ ಹುಲಕೋಟೆಯಲ್ಲೂ ಮತ್ತು ಕೊಣ್ಣೂರು ಸುತ್ತಮುತ್ತ ಭಾಗದಲ್ಲಿ ಮಾತ್ರ ನಾವು ರೈತರು, ವಿಜ್ಞಾನಿಗಳು ಮತ್ತು ರೈತರ ಸಹಭಾಗಿತ್ವದಲ್ಲಿ ನಾವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀಜ ಘಟಕ ಮತ್ತು ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಯನ್ನು ಕೈಗೊಳ್ತಾ ಇದ್ದೇವೆ. ಎಲ್ಲ ಕಡೆನೂ ಹೋಗೋಕ್ಕೆ ಆಗಲ್ಲ. ಈಗ ವಾತಾವರಣ ಮಣ್ಣು ನೋಡ್ಕೊಂಡೆ ಆಯ್ಕೆ ಮಾಡಿರ್ತೀರ. ಅಂದ್ರೆ ಈರುಳ್ಳಿ ಬೆಳೆಯುವಂತ ಎಲ್ಲ ಪ್ರದೇಶಗಳು ಸೂಕ್ತ ಅಲ್ಲ. ಈಗ ಬಾಗಲಕೋಟೆಯಲ್ಲಿ ಗದಕ್ಕಿಂತ ಬಾಗಲಕೋಟೆ ತುಂಬಾ ಈರುಳ್ಳಿ ಬೆಳೆ ಬರ್ತಾ ಇದೆ. ಬಟ್ ಅಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಇದು ಸೂಕ್ತ ವಾತಾವರಣ ಅಲ್ಲ. ಸೂಕ್ತ ವಾತಾವರಣ ಈರುಳ್ಳಿ ಬೀಜ ಬರುತ್ತೆ, ಬಟ್ ಉತ್ತಮ ಗುಣಮಟ್ಟದ್ದು ಮತ್ತು ಬೀಜದ ಇಳುವರಿ ಏನಿದೆ ಅಲ್ಲ ಅದು ಕಡಿಮೆ ಆಗುತ್ತೆ. ಈಗ ಆಯ್ಕೆ ಮಾಡಿದ ತಕ್ಷಣ ಹಳ್ಳಿಗಳಲ್ಲಿ ಆ ರೈತರಿಗೆ ನೀವೇನಾದ್ರೂ ತರಬೇತಿ ಕೊಡೋದು ಮಾಹಿತಿ? ಹೌದು. ನಾವು ಮುಖ್ಯವಾಗಿ ರೈತರನ್ನ ಏನಪ್ಪಾ ಅಂದ್ರೆ ತರಬೇತಿಗೆ ಯಾರಾದ್ರೂ ನಾವು ಬೀಜೋತ್ಪಾದನೆ ಮಾಡ್ತೇವೆ ಅಂತ ಬಂದಾಗ ಈ ಕೊಣ್ಣೂರು ಸುತ್ತಮುತ್ತ ಭಾಗದಲ್ಲಿ ಬೆಳ್ಳೇರಿ, ಕಿತ್ತೂರು ಅವೆಲ್ಲ ಇದೆ ಅಲ್ಲ, ಕೊಣ್ಣೂರಿಂದ ರೈತರು ಬರ್ತಾರೆ. ರೈತರು ಬಂದ್ಬಿಟ್ಟು ನಾವು ಬೀಜೋತ್ಪಾದನೆ ಮಾಡಿದ್ದೇವೆ, ನಮಗೂ ಕೊಡಿ ಅಂತ ಕೇಳಿದಾಗ ಅವರಿಗೆ ಮುಖ್ಯವಾಗಿ ಅವರು ಬೆಳೆದಕ್ಕಂಥ ಬೀಜೋತ್ಪಾದನೆ ಮಾಡೋದಕ್ಕೂ ವೈಜ್ಞಾನಿಕವಾಗಿ ಬೀಜೋತ್ಪಾದನೆ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು ಅವರಿಗೆ 2-3 ದಿವಸ ತರಬೇತಿಯನ್ನು ಕೊಟ್ಟು ಮುಂಚಿತವಾಗಿ ಮೂಲ ಬೀಜವನ್ನು ಕೊಡೋಕ್ಕಿಂತ ಮುಂಚಿತವಾಗಿ ಅವ್ರ ಗದ್ದೆಗಳಿಗೆ ಹೋಗಿ ಆ ಗದ್ದೆಗಳನ್ನು ನೋಡಿಬಿಟ್ಟು ದೃಢೀಕರಣ ವಿಜ್ಞಾನಿಗಳ ತಂಡ ಹೋಗಿ ದೃಢೀಕರಣ ಮಾಡಿದ ನಂತರವೇ ಅವ್ರಿಗೆ ಬೀಜೋತ್ಪಾದನೆಯನ್ನು ಕೊಡ್ತೇವೆ. ಅದು ಇದ್ದೇ ಇರುತ್ತೆ. ಅದು ಓಕೆ ಸರ್. ಇದಕ್ಕೆ ನೀವು ಬೀಜೋತ್ಪಾದನೆ ಯಾವ ರೀತಿ ಮಣ್ಣು ಸೂಕ್ತ ಅಂತೀರಾ? ಈರುಳ್ಳಿ ಬೆಳೆ ಕೆಂಪು ಮಿಶ್ರಿತ, ಈ ಜೇಡಿ ಮಣ್ಣು ಅಂತ ಹೇಳ್ತಾವಲ್ಲ, ಕಪ್ಪು ಮಿಶ್ರಿತ ಕೆಂಪು ಮಣ್ಣು, ಇದು ತುಂಬಾ ಸೂಕ್ತವಾದದ್ದು ಈರುಳ್ಳಿ ಬೀಜೋತ್ಪಾದನೆಗೆ ಮಾತ್ರ. ಬೇರೆ ಮಣ್ಣಲ್ಲಿ ಬರಲ್ಲ ಅಂತ ಏನಲ್ಲ, ಚೆನ್ನಾಗಿ ಬರುತ್ತೆ. ಬಟ್ ಇಳುವರಿ ಕಡಿಮೆ ಬಂದ್ರೆ ರೈತರಿಗೆ ಸ್ವಲ್ಪ ಲಾಸ್ ಆಗುತ್ತಲ್ಲ. ಈರುಳ್ಳಿ ಕೃಷಿ ಅಂದಾಗ ಅದು ಗಡ್ಡೆ ಮುಖ್ಯ ಆಗುತ್ತೆ. ಹೌದು. ಬೀಜೋತ್ಪಾದನೆ ಅಂತಂದಾಗ ಹೂವು ಮತ್ತು ಬೀಜ ಉತ್ಪಾದನೆ ಅದು ಮೇಲೆ ಬರುವಂತದ್ದು. ಹೌದು. ಹಂಗಾಗಿ ವ್ಯತ್ಯಾಸ ಆಗುತ್ತೆ ಅಂತ. ಸರಿ ಸರ್. ಮತ್ತೆ ಇದಕ್ಕೆ ಹವಾಗುಣ ಯಾವ್ದು ರೀತಿ ಇರಬೇಕು ಅಂತ? ಹವಾಗುಣ ಅಂದರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು 28ರಿಂದ 36 ಡಿಗ್ರಿವರೆಗೂ ಸೆಂಟಿಗ್ರೇಡ್ ಇರ್ತಕ್ಕಂಥದ್ದು ಏನು ಕ್ಲೈಮೇಟ್ ಇದೆಯಲ್ಲ ಅದು ಭಾಳ ಮುಖ್ಯವಾಗುತ್ತೆ. ವಾರ್ಷಿಕವಾಗಿ ಒಂದು 475ರಿಂದ 650 mm ಮಳೆ ಪ್ರಮಾಣ ಏನಿರುತ್ತಲ್ಲ ಆ ಹವಾಗುಣ ತುಂಬ ಮುಖ್ಯವಾಗಿ ಒಳ್ಳೆ ಇಳುವರಿ ಪಡೆಯಲು ಸಾಧ್ಯತೆ ಆ ಹವಾಗುಣದಲ್ಲಿ ಬೆಳೆದರೆ. ಓಕೆ ಸರ್. ಇದಕ್ಕೆ ನೀವು ಯಾವ ತಳಿಯ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಾ ಸರ್? ಈಗ ಭೀಮಾ ಸೂಪರ್ ಅಂತ ತಳಿ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ DOJR ಅಂತ ಒಂದು ಪುಣೆದಲ್ಲಿ ಈರುಳ್ಳಿ ಬೆಳೆಯ ಒಂದು ಕೃಷಿ ಅನುಸಂಧಾನ ಪರಿಷತ್ ದೆಹಲಿಯ ಒಂದು ಅಂಗಭಾಗದಂಥ ಈರುಳ್ಳಿ ಬೆಳೆಯ ಒಂದು ಸಂಶೋಧನಾ ಕೇಂದ್ರದಿಂದ ಮೂಲ ಬೀಜವನ್ನು ಅಂದರೆ ಬ್ರೀಡರ್ ಸೀಡನ್ನು ತರಿಸಿಬಿಟ್ಟು ನಾವು ಈ ಫಾರ್ಮಲ್ಲಿ ಫೌಂಡೇಶನ್ ಸೀಡ್ಸ್ ಬೆಳಿತೀವಿ. ಫೌಂಡೇಶನ್ ಸೀಡ್ ಬೆಳೆದಪ್ಪ ಅಂದರೆ ಅವರಿಂದ ಬೀಜವನ್ನು ತಂದುಬಿಟ್ಟು ಬೀಜವನ್ನು ಒಂದು ಬೇರೆ ಗದ್ದೆಯಲ್ಲೇ ಹಾಕಿಬಿಟ್ಟು ಅಲ್ಲೇ 2ರಿಂದ 3 ವರ್ಷದಿಂದ
ಅಲ್ಲಿ ಯಾವುದು ಈರುಳ್ಳಿ ಬೆಳೆಯನ್ನು ಬೆಳೆದಿರಬಾರ್ದು ಅಲ್ಲಿ ಹಾಕ್ಬಿಟ್ಟು ಗಡ್ಡೆಯನ್ನು ತೆಗೆದ್ಬಿಟ್ಟು ಗಡ್ಡೆ ತೆಗೆದ್ಮೇಲೆ ಏನಾಗ್ತಪ್ಪ ಅಂದರೆ 3 ಕ್ವಾಲಿಟಿ ಮಾಡ್ತೀವಿ. ನೋಡುವ ಸರ್, ಈಗ ಆ ಮೂಲ ಬೀಜ ತಂದಾಗ ನೀವು ಅದರಿಂದ ಗಡ್ಡೆಗಳನ್ನ ಮಾಡ್ತೀರಾ, ಯಾಕಂದ್ರೆ ಈಗ ಗಡ್ಡೆ ಮೊದಲು ಮಾಡಿ ಆ ಗಡ್ಡೆಯಿಂದ ನಂತರ ಅದನ್ನು ಹೂ ಆಗುತ್ತೆ, ಗಡ್ಡೆನ ಮತ್ತೆ ಮರು ನಾಟಿ ಮಾಡ್ತೀವಿ. ಹೌದು ಸರ್. ಈಗ ನೀವು ಈ ತಳಿಯ ವಿಶೇಷತೆ ಏನು ಸರ್? ಈ ತಳಿ ವಿಷಯ ಮುಖ್ಯವಾಗಿ ಮುಂದಿನಿಂದಲೂ ಈ ಒಂದು ಬಿಜಾಪುರ ಮತ್ತು ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳಲ್ಲಿ ಏನು ಮಾಡ್ತೀವಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಪೂನಾ ಪುರ್ಸಂಗಿಯನ್ನು ಬೆಳೀತಾ ಇದ್ರು. ಪೂನಾ ಪುರ್ಸಂಗಿ ಏನಾಗಿತ್ತಪ್ಪ ಅಂದರೆ ಸುಮಾರು 155ರಿಂದ 165 ದಿವಸದ ಬೆಳೆ ಆಗಿರುತ್ತದೆ, ದೀರ್ಘಕಾಲದ ಒಂದು ತಳಿ ಆಗಿರುತ್ತದೆ. ಅದನ್ನು ಮನಗಂಡಿಟ್ಬಿಟ್ಟು IHR ಹೆಸರುಗಟ್ಟ ಬೆಂಗಳೂರು ಒಂದು ಅಭಿವೃದ್ಧಿಪಡಿಸಿದ ಅರ್ಕ ಕಲ್ಯಾಣ ಅಂತ ಒಂದು ವೆರೈಟಿನ ತಂದರು. ಅದು 120ರಿಂದ 135 ದಿವಸದ ಒಂದು ಬೆಳೆ ಆಗಿರುತ್ತೆ, ಅವಧಿ ಕಡಿಮೆ ಆಯಿತು. ಮುಖ್ಯವಾಗಿ ಅದನ್ನು ಬೆಳೀತಾ ಇದ್ರು. ಮತ್ತು ಗುಣಮಟ್ಟ ನೋಡಿದ್ರಪ್ಪ ಅಂದರೆ ಒಂದು ಕೆಂಪು ಗಡ್ಡೆಗಳು ಬರ್ತವೆ. ಕೆಂಪು ಗಡ್ಡೆಗಳಿಗೆ ಮಾರುಕಟ್ಟೆಯಲ್ಲಿ ತುಂಬ ಒಳ್ಳೆಯ ಒಂದು ಬೆಲೆ ಸಿಗ್ತಾ ಇರೋದ್ರಿಂದ ಅದನ್ನು ಪ್ರಿಪೇರ್ಸ್ ಮಾಡ್ತಾರೆ. ಹಾಗೆ ಇಳುವರಿಯಲ್ಲಿ ನೋಡ್ಕೊಂಬಿಟ್ರಪ್ಪ ಅಂದರೆ ಇದು ಏನಿಲ್ಲ ಅಂದರೂ ಒಂದು 225ರಿಂದ 300 PCವರೆಗೂ ಬೆಳಿಬೋದು ಈ ಒಂದು ಇದನ್ನು ಅರ್ಕ ಕಲ್ಯಾಣ. ಅದು ಅರ್ಕ ಕಲ್ಯಾಣಕ್ಕಿಂತ ಒಂದು ಮುಂದುವರಿದ ತಳಿ ಅಂದ್ರಪ್ಪ ಅಂದರೆ ಭೀಮಾ ಸೂಪರ್ ತಳಿ ಇರುತ್ತೆ. ಭೀಮಾ ಸೂಪರ್ ತಳಿ ಅಂದ್ರಪ್ಪ ಅಂದರೆ ಗಡ್ಡೆಗಳು ದೊಡ್ಡದಾಗಿರುತ್ತೆ ಮತ್ತು ಹೆಚ್ಚಿನ ಬೆಲೆ ಇವತ್ತಿನ ಒಂದು ಮಾರುಕಟ್ಟೆ ನೋಡಿದಾಗ ಸುಮಾರು ಒಂದು 4-5 ವರ್ಷದ ಮಾರುಕಟ್ಟೆ ಒಂದು ದರವನ್ನು ನೋಡಿಸಿದಾಗ ಈರುಳ್ಳಿಲಿ ಭೀಮಾ ಸೂಪರ್ಗಿದ್ದಂಥ ಬೆಲೆ ಬೇರೆದರಲ್ಲಿ ಕಡಿಮೆ. ಹಾಗಾಗಿ ಇಲ್ಲಿ ರೈತರ ಪ್ರಿಫರೆನ್ಸು ಈಗ ಇತ್ತೀಚಿನ ದಿನಗಳಲ್ಲಿ ಭೀಮಾ ಸೂಪರ್ ಆಗಿದ್ದರಿಂದನೇ ನಾವು ಭೀಮಾ ಸೂಪರ್ ತಳಿಯನ್ನು ಈ ನಮ್ಮ ಒಂದು ಬೀಜೋತ್ಪಾದನಾ ಕೇಂದ್ರದಲ್ಲಿ ತಗೊಳ್ತಾ ಇದ್ದೇವೆ. ಇದಕ್ಕೆ ಬೇಕಾದಂಥ ಮೂಲ ಬೀಜಗಳನ್ನ ಹಾಕಿ ಇಲ್ಲಿ ಹೌದು ರೈತರಿಗೂ ಕೂಡ ಮೂಲ ಬೀಜಗಳನ್ನ ಕೊಡ್ತೀರಾ ಅವರು? ಹೌದು ಮೂಲ ಬೀಜಗಳನ್ನು ಅಂದರೆ ಏನಾಯ್ತಪ್ಪ ಅಂದರೆ ಅಲ್ಲಿಂದ ನಾವು ಪುನಾದಿಂದ ಸಂಶೋಧನಾ ಕೇಂದ್ರ ಮೂಲ ಬೀಜವನ್ನು ತೆಗೆದುಬಿಟ್ಟು ಅಂದರೆ ಬ್ರೀಡರ್ ಸೀಡ್ ಅಂತ ಹೇಳ್ತೇವೆ, ತೊಗೊಂಡ್ಬಂದ್ಬಿಟ್ಟು ನಾವು ಇಲ್ಲೇ ಫೌಂಡೇಶನ್ ಸೀಡನ್ನು ಬೆಳಿತೀವಿ. ಫೌಂಡೇಶನ್ ಸೀಡ್ ಬೆಳೆದದ್ದನ್ನು ರೈತರಿಗೆ ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಒಂದು ಪ್ರೋಗ್ರಾಮ್ ಕೊಡ್ತೀವಿ. ಮತ್ತು ಅಥವಾ ಟ್ರುತ್ಫುಲಿ ಲೇಬಲ್ ಸೀಡ್ಸ್, ನಿಜ ಚೀಟಿ ಬೀಜ ಅಂತ ಹೇಳ್ತಾವಲ್ಲ, ಅದನ್ನು ಅವ್ರಿಗೆ ಒಂದು ಪ್ರೋಗ್ರಾಮನ್ನು ಕೊಟ್ಟಿರ್ತೇವೆ ನಾವು. ಓಕೆ ಸರ್. ಇಲ್ಲಿ ನೀವು ಈಗ ಫೌಂಡೇಶನ್ ಸೀಡ್ನಿಂದ ಬೆಳಿಬೇಕಾದ್ರೆ ಯಾವ ರೀತಿ ಇದಕ್ಕೆ ಸಾಮಾನ್ಯ ಈರುಳ್ಳಿ ಕೃಷಿಗೂ ಈ ಕೃಷಿಗೂ ಯಾವ ಥರ ನಾಟಿ ಮಾಡಬೇಕು ಅಂದರೆ ಹೇಗೆ ಸರ್? ನಾಟಿ ಹೇಗೆ ಮಾಡಿ? ಈಗ ಈರುಳ್ಳಿ ಬೀಜೋತ್ಪಾದನೆ 2 ವಿಧ ಇದೆ. ಒಂದು ಬೀಜವನ್ನು ಹಾಕಿ ಬೀಜವನ್ನು ತೆಗೆಯೋದು, ಇನ್ನೊಂದು ಬೀಜವನ್ನು ಹಾಕಿ ಗಡ್ಡೆ ತೆಗೆದುಬಿಟ್ಟು ಮತ್ತೆ ಗಡ್ಡೆಯನ್ನು ಪುನರ್ ನಾಟಿ ಮಾಡಿ ಬೀಜವನ್ನು ತೆಗೆಯೋದು. ಬಟ್ ಇವೆರಡಲ್ಲೂ ಕಂಪೇರ್ ಮಾಡಿದಾಗ ಒಂದು ಉತ್ತಮವಾದಂಥ ಕ್ವಾಲಿಟಿ ಬೀಜಗಳನ್ನು ತೆಗಿಬೇಕಾತಪ್ಪ ಅಂದರೆ ನಾವು ಬೀಜದಿಂದ ಗಡ್ಡೆ ಹಾಕಿ ಗಡ್ಡೆಯಿಂದ ಬೀಜವನ್ನು ತೆಗೆಯೋದೇ ಒಂದು ಸೂಕ್ತ ಪದ್ಧತಿ ಆಗಿದೆ. ಸೊ ಮೊದಲಿಗೆ ನಾವು ಅಲ್ಲಿಂದ ಒಂದು ಮೂಲ ಬೀಜವನ್ನು ತೆಗೆದು ಬಂದ್ಬಿಟ್ಟು ಇಲ್ಲಿ ಗಡ್ಡೆಯನ್ನು ಬೆಳೆಸಲಾಗುತ್ತೆ. ಗಡ್ಡೆಯನ್ನು ಬೆಳೆಸಿದ ನಂತರ ಏನಾಗುತ್ತೆ, ಒಂದು 3 ಭಾಗಗಳಾಗಿ ಮಾಡ್ತೇವೆ ನಾವು. A ಗ್ರೇಡ್, B ಗ್ರೇಡ್ ಮತ್ತು C ಗ್ರೇಡ್. ಅಂದರೆ ಅತಿ ದೊಡ್ಡ ಗಡ್ಡೆಗಳು, ಮೀಡಿಯಂ ಗಡ್ಡೆಗಳು ಮತ್ತು ಅತಿ ಸಣ್ಣ ಗಡ್ಡೆಗಳು. ದೊಡ್ಡ ಗಡ್ಡೆಗಳನ್ನು ಮತ್ತು ಅತಿ ಸಣ್ಣ ಗಡ್ಡೆಗಳನ್ನು ತೆಗೆದುಬಿಟ್ಟು ಮೀಡಿಯಂ ಗಡ್ಡೆಗಳು ಅಂದರೆ ಒಂದು 75ರಿಂದ 110 ಗ್ರಾಮದ ಏನು ಒಂದು ಗಡ್ಡೆ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಅದರಲ್ಲಿ 4ರಲ್ಲಿ 1 ಭಾಗವನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಗಡ್ಡೆಯ ಉಪಚಾರವನ್ನು ಮಾಡುತ್ತೇವೆ. ಸುಡೋಮನಸ್ಸು, ಟ್ರೈಕೋಡರ್ಮಾ ಅಂತ ಇದನ್ನು ಮಾಡಿಬಿಟ್ಟು ನಾವು ಅದನ್ನ ನಾಟಿ ಮಾಡ್ತೇವೆ. ಅದನ್ನ ಗಡ್ಡೆ ನಾಟಿ ಮಾಡೋದನ್ನ ಆಮೇಲೆ ನೋಡೋಣ ಸರ್. ಬಟ್ ಮೊದಲಿಗೆ ಬೀಜದಿಂದ ಗಡ್ಡೆ ಉತ್ಪಾದನೆ ಮಾಡೋದನ್ನ ನೋಡೋಣ ಸರ್. ಈಗ 1 ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ ಸರ್? 1 ಎಕರೆಗೆ ನಮ್ಮ ವಿಶ್ವವಿದ್ಯಾಲಯದ ರೆಕಮೆಂಡೇಶನ್ 2 kg ಬೀಜಗಳು ರೆಕಮೆಂಡ್ ಮಾಡ್ತಾರೆ. 2 kg. ನೀವು ಅಂದರೆ ಕೆಲವೊಂದು ರೈತರು ಏನು ಮಾಡ್ತಾರೆ ಅಂದರೆ ಬೀಜವನ್ನು ಎರಚಿದರೆ 3 kg ಬೇಕಾಗುತ್ತೆ. ಬೀಜವನ್ನು ಬಿತ್ತನೆ ಮಾಡಿದರೆ 1.5 kg ಬೇಕಾಗುತ್ತೆ. ಬೀಜವನ್ನು ಸಸಿ ಮಾಡಿ ಹಚ್ಚೋದಾದರೆ ಅದು 1ರಿಂದ 250 ಗ್ರಾಮ್ ಬೇಕಾಗುತ್ತೆ. ಓಕೆ ಸರ್. ಯಾವುದು ಒಳ್ಳೆಯದು ಅಂತೀರಾ ಬೀಜೋತ್ಪಾದನೆ? ಯಾವ ರೀತಿ ನಾಟಿ ಮಾಡೋದು? ಇದನ್ನು ಯಾವುದು ಸಸಿಗಳನ್ನು ಮಾಡಿ ಹಚ್ಚುವುದು ತುಂಬ ಒಳ್ಳೆಯದು. ಅದನ್ನು ಯಾವ ಥರ ಮಾಡಬೇಕು? ಬೀಜಗಳನ್ನ ಮೊದಲ ಸಸಿ ಮಡಿಗಳಲ್ಲಿ ಸಸಿ ಮಡಿಗಳಲ್ಲಿ ಏರು ಮಡಿಗಳನ್ನು ಮಾಡ್ಕೊಂಡ್ಬಿಟ್ಟು 1.5 kg ಬೀಜನ ನೀವು ಒಂದು 4 ಬಟ್ಟಿಗೆ ಗೆರೆಯನ್ನು ಎಳೆದ್ಬಿಟ್ಟು ಬೀಜವನ್ನು ಉದುರಿಸ್ಬಿಟ್ಟು ತೆಳ್ಳಗೆ ಮಣ್ಣನ್ನು ಹಾಕ್ಬಿಟ್ಟು ಮೇಲೆ ಹುಲ್ಲು ರವದೆಯನ್ನು ಹಾಕ್ಬಿಟ್ಟು ನೀರು ಹಾಕ್ತಾ ಇರಬೇಕು. ಒಂದು 40ರಿಂದ 45 ದಿವಸದ ಒಂದು ಈರುಳ್ಳಿ ಸಸಿಗಳನ್ನು ತೆಗೆದುಬಿಟ್ಟು ನಾಟಿ ಮಾಡಬೇಕಾಗುತ್ತೆ. ಆ ಟೈಪ್ ಮಾಡಿದರೆ ಒಳ್ಳೆಯದು. ಬಟ್ ಇಲ್ಲಿ ಏನಾಗ್ತೈತಿಪ್ಪ ಅಂದರೆ ನಮ್ಮ ಬಾಗಲಕೋಟೆ ಮತ್ತು ಬಿಜಾಪುರ ಗದಗ್ನಲ್ಲಿ ಮಳೆಯಾಶ್ರಿತ ಮೇಲೆ ಬೆಳೆದ್ರಿಂದ ರೈತರು ಮುಖ್ಯವಾಗಿ ಎರಚೋದನ್ನೇ ರೂಢಿ ಮಾಡಿಕೊಂಡಿರುತ್ತಾರೆ. ಓಕೆ ಸರ್.
ಈಗ ಎರಚೋದ್ರಿಂದ ಮಾಡಿದಾಗ ಅವರಲ್ಲಿ ಅಂತರದಲ್ಲಿ ಏನಾದರೂ ಇಷ್ಟ ಏನು ಅಂತರದಲ್ಲಿ ಅಲ್ಲಿ ಪ್ರಶ್ನೆನೇ ಬರಲ್ಲ. ಹೌದು ಸರ್. ಒಂದ್ ಕಡೆನೇ ಜಾಸ್ತಿ ಬಿದ್ದಿರುತ್ತೆ, ಒಂದ್ ಕಡೆ ಕಡಿಮೆ ಬಿದ್ದಿರುತ್ತೆ. ಅದು ಜಾಸ್ತಿ ಅಂಗಲ ಆಯ್ತಪ್ಪ ಅಂದ್ರೆ ಅಲ್ಲಿ ಗಡ್ಡೆ ತುಂಬಾ ದೊಡ್ಡದ ಬಂದ್ಬಿಡುತ್ತೆ, ಅದಕ್ಕೇನು ಡಿಫ್ರೆನ್ಸ್ ಬೀಳಲ್ಲ. ಮತ್ತೆ ಅಂತ ಸಂದರ್ಭದಲ್ಲಿ ಗುಣಮಟ್ಟ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಗುಣಮಟ್ಟ ಏನು ಇಳುವರಿ ಜಾಸ್ತಿ ಆಗುತ್ತೆ ಅಲ್ಲಿ, ಯಾಕೆಂದ್ರೆ ಬೀಜದ ಏನು ಪ್ರಮಾಣ ಏನಿರುತ್ತಲ್ಲ 1.5 kg 3 kg ಡಬಲ್ ಒಗೆದಿರ್ತಾರೆ, ಅಲ್ಲಿಗೆ ಏನು ತೊಂದರೆ ಆಗಲ್ಲ. ಬಟ್ ಮೋಸ್ಟ್ ಆಫ್ ದಿ ರೈತರು ಮುಖ್ಯವಾಗಿ ಆ ಎರಚುವ ಪದ್ಧತಿಯನ್ನೇ ರೂಢಿ ಮಾಡಿಸ್ಕೊಂಡಿದ್ದಾರೆ. ನೀವು ಯಾವುದನ್ನ ರೂಢಿ ಮಾಡಿದ್ದೀರಾ ಸರ್ ನಿಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ? ನಾವೇನಪ್ಪ ಅಂದ್ರೆ ಬಿತ್ತನೆ ಮಾಡಿದ್ವಿ. ಮುಂಗಾರಿನಲ್ಲಿ ಬಿತ್ತನೆ ಮಾಡಿಬಿಟ್ವಿ. ಬಿತ್ತನೆ ಮಾಡಿಬಿಟ್ಟು ಗಡ್ಡೆ ತೆಗೆದ್ವಿ. ಬಿತ್ತನೆ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ನಮಗೆ ಕಳೆ ತೆಗೆಯೋಕ್ಕೋಸ್ಕರ ಲೈನ್ ಸಿಗುತ್ತೆ, ಅನುಕೂಲ ಆಗುತ್ತೆ. ಮತ್ತು ಕಳೆನಾಶಕಗಳನ್ನು ಬೇಸಾಯ ಕ್ರಮಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಇದಕ್ಕೆ ನೀರಿನ ನಿರ್ವಹಣೆ ಹೆಂಗೆ ಸರ್? ಇದಕ್ಕೆ ನಾವು ಗಡ್ಡೆಯನ್ನು ಹಚ್ಚಿದಾಗ ಏನು ಮಾಡ್ತೇವೆ, ನಾವು ಒಂದು ಮೈಕ್ರೋಜೆಟ್ ಅಂತ ಬರುತ್ತೆ, ಅದು 20 ಅಡಿಗೆ ಬರುತ್ತೆ. ಅದನ್ನು ಮೈಕ್ರೋಜೆಟ್ ಹಚ್ಚಿದಾಗ ಅದು ಅನುಕೂಲ ಆಗುತ್ತೆ. ಮುಖ್ಯವಾಗಿ ಮುಂಗಾರು ಬೆಳೆದಲ್ಲಿ ಗಡ್ಡೆಯನ್ನು ಬೆಳೆಬೇಕಾದ್ರೆ ಮಳೆ ಬಂದೇ ಬರುತ್ತೆ. ಈ ಒಂದು 2-3 ವರ್ಷದಿಂದ ನೋಡಿದರೆ ಹಂಗೇನಂದ್ರೆ ನಾವು ಮೈಕ್ರೋಜೆಟ್ಟನ್ನು ಯೂಸ್ ಮಾಡ್ತೀವಿ. ಗಡ್ಡೆಯನ್ನು ಹಚ್ಚಿದಾಗ ಡ್ರಿಪ್ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ. ಓಕೆ ಸರ್. ಈಗ ಇದನ್ನು ಹಾಕಿದಾಗ ಗೊಬ್ಬರಗಳನ್ನು ಏನೇನು ಕೊಡಬೇಕು ಸರ್? ನಾವು ಮೂಲವಾಗಿ ಇಲ್ಲಿ ನಮ್ಮ ಒಂದು ಫಾರ್ಮ್ನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಸಾವಯವ ಮತ್ತು ರಾಸಾಯನಿಕ ಎರಡೂ ಪದ್ಧತಿಯಲ್ಲಿ ಬೆಳೀತಾ ಇದ್ದೇವೆ. ರಾಸಾಯನಿಕ ಪದ್ಧತಿಯಲ್ಲಿ ಫಸ್ಟಿಗೆ DAP ಮತ್ತು ಪೊಟ್ಯಾಷಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಮತ್ತು ದ್ವಿತೀಯ ಪೋಷಕಾಂಶ ಕೊಟ್ಬಿಟ್ಟು ನಾವು ಗಡ್ಡೆಯನ್ನು ಹಚ್ತೇವೆ. ನಾವು ಮೊದಲಿಗೆ ಹಾಕಿ ಗಡ್ಡೆಯನ್ನು ಗಡ್ಡೆಯನ್ನು ಹಾಕಿಬಿಟ್ಟು ಗಡ್ಡೆಯನ್ನು ಹಚ್ತೇವೆ. ಹಚ್ಚಿಬಿಟ್ಟು ನೀರು ಚಾಲೂ ಮಾಡ್ತೀವಿ. ತದನಂತರ ಏನು ಮಾಡ್ತೇವಪ್ಪ ಅಂದರೆ
ಡ್ರಿಪ್ ಮುಖಾಂತರ ಗೊಬ್ಬರವನ್ನು ಕೊಡ್ತಾ ಇದೆಯಪ್ಪ ಅಂದರೆ 12-61-00 ಅಥವಾ 13-40-13 19-19-19 ಮೆಗ್ನೀಸಿಯಂ ಸಲ್ಫೇಟು ಪೊಟ್ಯಾಷಿಯಂ ಶಿಶೋನೇಟು ಈ ರೀತಿ ಕೊಡ್ತಾ ಇರುತ್ತೆ. ಓಕೆ ಸರ್, ಇದಕ್ಕೆ ಈಗ ಸಾವಯವ ಗೊಬ್ಬರದಲ್ಲೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಅದಕ್ಕೆ ಯಾವ ಥರ ಗೊಬ್ಬರಗಳು? ಸಾವಯವ ಗೊಬ್ಬರ ಅಂದರೆ ನಾವು ಹೆಚ್ಚಾಗಿ ಇಲ್ಲಿ ವರ್ಮಿ ಕಾಂಪೋಸ್ಟ್, ಯಾಕಂದರೆ ನಮ್ಮ ಫಾರ್ಮು ಸಿಟಿ ಲಿಮಿಟ್ಸಲ್ಲಿ ಬರೋದ್ರಿಂದ ನಮಗೆ ಕೊಟ್ಟಿಗೆ ಗೊಬ್ಬರದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಕೊಟ್ಟಿಗೆ ಗೊಬ್ಬರನ ಹಾಕಿದ್ದೀವಿ, ಶಿಫಾರಸಿನ ಪ್ರಮಾಣದಲ್ಲಿ ಹಾಕಿರೋದಿಲ್ಲ. ನಾವು ವರ್ಮಿ ಕಾಂಪೋಸ್ಟ್ ಯೂನಿಟ್ ನಮ್ಮದೇ ಇರೋದ್ರಿಂದ ನಾವು ವರ್ಮಿ ಕಾಂಪೋಸ್ಟನ್ನು ಯಥೇಚ್ಛವಾಗಿರ್ತೀವಿ. ಪ್ರತಿ ವರ್ಷ 1 ಎಕರೆ ನಾವು ಇದನ್ನು ಈರುಳ್ಳಿ ಬೀಜೋತ್ಪಾದನೆಯನ್ನು ಸಾವಯವ ಪದ್ಧತಿಯಲ್ಲೇ ಮಾನ್ಯ ಕುಲಪತಿಗಳು ಮತ್ತು ನಮ್ಮ ಸಂಶೋಧನಾ ನಿರ್ದೇಶಕರ ಇದರ ಮೇಲೆ ನಮ್ಮಲ್ಲಿ ಸಾವಯವ ಬೀಜೋತ್ಪಾದನಾ ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಆ ಪ್ರಾಜೆಕ್ಟ್ನಲ್ಲಿ ಮಾಡ್ತಾ ಇದ್ದೇವೆ ನಾವು. ಇದು 1ನೇ ವರ್ಷದ ಬೆಳೆ ಈಗ ಸಾವಯವ ಪದ್ಧತಿಯಲ್ಲಿ ಬರೋದು. ಸಾವಯವದಲ್ಲಿ ಅಂದ್ರಪ್ಪ ಅಂದರೆ ಏನಾಗುತ್ತೆ ಅಂದರೆ ವರ್ಮಿ ಕಾಂಪೋಸ್ಟ್ ಮಾಡ್ತೀವಿ ಮತ್ತು ಬಯೋ ಫರ್ಟಿಲೈಸರ್ಸ್ ಹಾಕಿರ್ತೀವಿ. ಅದ್ರ ತಕ್ಕಂಥ ಮತ್ತು ಏನಾದರೂ ಪೆಸ್ಟು ಡಿಸೀಸು ಬಂದ್ರಪ್ಪ ಅಂದರೆ ಸಾವಯವ ಪದ್ಧತಿಯಲ್ಲೇ ಸುಡೋಮನಸ್ಸು ಟ್ರೈಕೋಡರ್ಮಾ ಯೂಸ್ ಮಾಡ್ತೇವೆ. ರೋಗಗಳು ಬಂದರೆ ಬ್ಯಾಸಿಲಸ್ ಯೂಸ್ ಮಾಡ್ತಾ ಇರ್ತೀವಿ. ಆಮೇಲೆ ಗೊಬ್ಬರ ಮುಖಾಂತರ ಅಸ್ಟೋಬ್ಯಾಕ್ಟರನ್ನು ಮಾಡ್ತಾ ಇರ್ತೀವಿ. ಹಾಗೆ ಏನಪ್ಪ ಅಂದರೆ ಬೇವಿನ ಮಿಶ್ರಿತ ಸಿಂಪಡಣೆಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಅದು ಒಂದು ಮುಖ್ಯ ಉದ್ದೇಶ. ಮತ್ತು ಗ್ರೀನ್ ಟ್ರ್ಯಾಪ್ಸ್ ಏನು ಬರ್ತಾವಲ್ಲ, ಸ್ಟಿಕ್ಕಿ ಟ್ರ್ಯಾಪ್ ಬರ್ತವೆ. ಸ್ಟಿಕ್ಕಿ ಟ್ರ್ಯಾಪನ್ನು ಥ್ರಿಪ್ಸು ಮೈಟ್ಸು ಅದನ್ನು ಹಳದಿ ಮತ್ತು ಬ್ಲೂ ಕಲರ್ದು ಏನು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದಾವೆ ಇಲ್ಲಿ. ಓಕೆ ಸರ್, ಈಗ ನೀವು 2 ರೀತಿಯಲ್ಲಿ ಮಾಡಿದಾಗ ಯಾವುದರಲ್ಲಿ ಗುಣಮಟ್ಟ ಚೆನ್ನಾಗಿ ಅದು ಇನ್ನೂ ಬಂದಿಲ್ಲ. ಗುಣಮಟ್ಟ ನೋಡಿದ್ರಪ್ಪ ಅಂದರೆ ಇಳುವರಿ ನೋಡಿದ್ರಪ್ಪ ಅಂದರೆ ರಾಸಾಯನಿಕ ಪದ್ಧತಿಯಲ್ಲಿ ಬಂದಂಥದ್ದು ಹೆಚ್ಚಿನ ಇಳುವರಿ ಬರುತ್ತೆ. ನೀವು ಗುಣಮಟ್ಟದಲ್ಲಿ ಅಂದರೆ ಬೀಜವನ್ನು ತೆಗೆದ ಮೇಲೆ ಬೀಜದ ಪರೀಕ್ಷೆಯನ್ನು ಮಾಡ್ತಾವಲ್ಲ, ಜರ್ಮಿನೇಷನ್ ಇರ್ಬೋದು, ವಿಗರ್ ಇರ್ಬೋದು, ವಯಬಿಲಿಟಿ ಇರ್ಬೋದು, ಮತ್ತು ಫೀಲ್ಡ್ ಎಮರ್ಜೆನ್ಸಿ ಇರ್ಬೋದು, ಇದನ್ನೆಲ್ಲ ನೋಡಿದಾಗ ಸಾವಯವಲ್ಲಿ ಬೆಳೆದಂಥದ್ದು ಏನಿದೆ ಅಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿಲಿ ಕಂಪೇರ್ ಟು ಇನಾರ್ಗಾನಿಕ್. ಇದರಲ್ಲಿ ಚೆನ್ನಾಗಿ ಬಂದಿರುತ್ತೆ, ಬಟ್ ಕಂಪೇರ್ ಟು ನಾವು ಸಾವಯವ ಬೆಳೆದು ಬಟ್ ಇಳುವರಿ ನೋಡಿದರೆ ಅರ್ಧಕ್ಕರ್ಧ ಕಡಿಮೆ ಇರುತ್ತೆ. ಸರ್, ಇದರಲ್ಲಿ ರೋಗ ಕೀಟ ಸಮಸ್ಯೆ ಅಂತ ಏನಾದರೂ ಬರುತ್ತಾ ಅಂತ? ನೀವು ಗಡ್ಡೆಯನ್ನು ಬೆಳಿಬೇಕಾದ್ರೆ ಜಾಸ್ತಿ ಮಳೆ ಆಯ್ತಪ್ಪ ಅಂದರೆ ಗಡ್ಡೆ ಕೊಳೆ ರೋಗ ಬರುತ್ತೆ. ಮೇಜರ್ ಅದು ಇತ್ತೀಚಿನ 3 ವರ್ಷದಲ್ಲಿ ನಮಗಂತ ಅಲ್ಲ, ಈ ರೈತರಿಗೆ ತುಂಬ ಮಳೆ ಆಗ್ತದೆ. ಯಾಕೆಂದರೆ ಆನ್ ಆನ್ ಎವರೇಜ್ ಆಗಿ 475-525 ಮಳೆ ಬಾಗಲಕೋಟೆಯಲ್ಲಿ ಬರೋದು. ಬಟ್ 3 ವರ್ಷದ ಎವರೇಜ್ ನೋಡಿದರೆ 900 mm ಆಗ್ತಾ ಇದೆ. ಸೊ ಅದರಿಂದ ಗಡ್ಡೆ ಕೊಳೆ ರೋಗದ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಅದಾದಮೇಲೆ ಎಲೆ ಚುಕ್ಕಿ ರೋಗ, ಅದಕ್ಕೆ ಆರ್ಗ್ಯಾನಿಕ್ ಸುಡೋಮನಸ್ಸು ಟ್ರೈಕೋಡರ್ಮಾ ನಮಗೆ ತುಂಬ ಒಳ್ಳೆಯ ಇದನ್ನು ಕೊಟ್ಟಿದೆ. ನಾವು ಏನು ಬೀಜ ಉಚ್ಚಬೇಕಾದ್ರಪ್ಪ ಅಂದರೆ ಎಕರೆಗೆ 5 kg ಸುಡೋಮನಸ್ಸು 5 kg ಟ್ರೈಕೋಡರ್ಮನ ಬೀಜ ಜೊತೆಗೆ ನಾವು ಇದರಲ್ಲಿ ಹಾಕಿಬಿಡ್ತೀವಿ. ಸೊ ಹಂಗಾದಾಗ ಬೀಜೋಪಚಾರ ಮತ್ತು ಭೂಮಿಗೂ 5 kg ಸುಡೋಮನಸ್ಸು 5 kg ಟ್ರೈಕೋಡರ್ಮಾ ಹಾಕಿ ನಾವು ಬಿತ್ತನೆ ಮಾಡ್ತೇವೆ. ಹಾಗೆ ಮಾಡಿದ್ರೆ ಅದರ ನಿರ್ವಹಣೆ ಸಾಧ್ಯ. ಮತ್ತೆ ಸರ್, ಈ ರೋಗ ಬಿಟ್ಟು ಮತ್ತೆ ಈ ರೋಗ ಆಯ್ತಪ್ಪ ಅಂದರೆ ಎಲೆ ಚುಕ್ಕೆ ರೋಗ, ಎಲೆ ಮಚ್ಚೆ ರೋಗ ಅಂತ ಬರುತ್ತೆ. ಅದ್ರಾಗ ಏನಾಯ್ತಪ್ಪ ಅಂದರೆ ನಮಗೆ ಈಗ ಸ್ಕೋರ್ ಅಂತ ಬರುತ್ತೆ. ಆಮೇಲೆ ಗುರುತಿಸೋದು ಹೆಂಗೆ ಸರ್? ಎಲೆ ಚುಕ್ಕಿ ಮೇಲೆ ಅಂದರೆ ಎಲೆ ಕಾಂಡದ ಮೇಲೆ ಬರುತ್ತೆ. ಕಾಂಡದ ಮೇಲೆ ಒಂಥರ ಮಚ್ಚೆ ಟೈಪ್ ಬರುತ್ತೆ. ಮಚ್ಚೆ ಟೈಪ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಅಲ್ಲಿಂದ ಏನು ಆಹಾರ ಸಪ್ಲೈ ಆಗ್ತಿರುತ್ತಲ್ಲ ಮೇಲ್ಗಡೆ, ಅಲ್ಲೇ ಸಪ್ಲೈ ಬಂದಾಗ್ಬಿಟ್ಟು ಸ್ವಲ್ಪ ದಿನ ನಂತರ ಅದು ಮುರಿದು ಬಿದ್ದುಬಿಡುತ್ತೆ. ಸ್ವಲ್ಪ ಗಾಳಿ ಬಿಟ್ಟರು ಸಕ್ಯುಲೆಂಟ್ ಆಗಿ ಅಂದರೆ ತೆಳ್ಳನಾಗಿ ಬೆಳೆದ್ಬಿಟ್ಟು ಬಿದ್ದುಬಿಟ್ಟು ಇಳುವರಿಯಲ್ಲಿ ಕುಂಠಿತಾಗುತ್ತೆ. ಗಡ್ಡೆ ಬೆಳವಣಿಗೆಯಲ್ಲೂ ತೊಂದರೆ ಆಗುತ್ತೆ. ಇದಕ್ಕೆ ನಿರ್ವಹಣೆ ಅಂದ್ರಪ್ಪ ಅಂದರೆ ಸ್ವಲ್ಪ ಕೆಮಿಕಲ್ ನಾವು ಸ್ಕೋರ್ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಅವತಾರ್ ಯೂಸ್ ಮಾಡ್ತಾ ಇದ್ದೀವಿ. ಕೆಲವೊಂದು ಕೆಮಿಕಲ್ ಕಂಟ್ರೋಲಿಂದ ಇದು ಮಾಡ್ಕೋತೀವಿ. ಬಟ್ ರೈತರು ಯಾವ್ದು ಇದೆ ಅಂತ ನೋಡಿದ್ರೆ ತಜ್ಞರ ಸಲಹೆ ಮೇರೆಗೆ ಅದನ್ನು ಕಂಟ್ರೋಲ್ ಮೆಜರ್ ತೊಗೊಳೋದು ಒಳ್ಳೇದಂತ ನನ್ನ ಒಂದು ಸಲಹೆ. ಓಕೆ ಸರ್, ಮತ್ತು ಇದಕ್ಕೆ ಕೀಟ ಅಂತ ಬಂದಾಗ ಕೀಟ ಅಂದರೆ ಮುಖ್ಯವಾಗಿ ಥ್ರಿಪ್ಸ್ ನುಸಿಗಳು, ಥ್ರಿಪ್ಸು ಮತ್ತು ಮೈಟ್ಸ್ ಅಂತ ಏನು ಹೇಳ್ತಾವಲ್ಲ, ರಸ ಹೀರುವ ಕೀಟಗಳು ಮುಖ್ಯವಾಗಿ ಬರುತ್ತೆ. ಅದಕ್ಕೆ ನಾವು ಯಾವುದು ಸ್ಟಾರ್ಟಿಂಗಿಂದನೂ ಬರುತ್ತೆ. ಇದಕ್ಕೆ ಹಂತ ಇಲ್ಲ. ನಿಮಗೆ ಕ್ಲೈಮೇಟ್ ಸ್ವಲ್ಪ ಮಳೆ ಕಡಿಮೆ ಆಗ್ಬಿಟ್ಟು ಮುಂಗಾರಲ್ಲಿ ಇದಾಯ್ತಪ್ಪ ಅಂದರೆ ಸ್ಟಾರ್ಟಿಂಗಿಂದ ಬಂದ್ಬಿಡುತ್ತೆ. ಆ ಟೈಪ್ ಇದ್ದಾಗ ಏನಾಗುತ್ತೆ, ನಾವು ಹಂತವಾಗಿ ರೋಗದ ನೋಡ್ಕೊಂಬಿಟ್ಟು ಅದ್ರ ಮೇಲೆ ನಾವು ಸಿಂಪಡಣೆ ಕ್ರಮವನ್ನು ಇಮ್ಡಾಕ್ರೋಪಿಡ್ ಅಂತ ಇರ್ಬೋದು, ಥಯೋಮೆಥಾಕ್ಸನ್ ಅಂತ ಇರ್ಬೋದು, ಹಾಗೆ 100 ಇದು ಬರುತ್ತೆ ಕೀಟನಾಶಕವನ್ನು ಇದು ಮಾಡಿ ಕಂಟ್ರೋಲ್ ಹತೋಟಿಗೆ ತರ್ತೇವೆ ನಾವು. ಓಕೆ ಸರ್, ಇದು ಎಷ್ಟು ತಿಂಗಳಿಗೆ ಸರ್? ಈಗ ಗಡ್ಡೆಗೆ ಹಾಕಿ ಮೂಲ ಬೀಜ ಹಾಕಿದಾಗ ಗಡ್ಡೆ ಎಷ್ಟು ತಿಂಗಳಿಗೆ ಬರುತ್ತೆ? 4 ತಿಂಗಳಿಗೆ. 4ರಿಂದ 4.5 ತಿಂಗಳು. 4.5 ಯಾವ ಹಂತದಲ್ಲಿ ಈ ಹಂತದಲ್ಲಿ ಕಟಾವು ಮಾಡಬೇಕು ಅಂತ ಏನಾದರೂ ಹೆಂಗೆ ಗುರುತಿಸ್ತೀರಾ ಅಂತ? ಇಲ್ಲ, ಗಡ್ಡೆ ಬೆಳವಣಿಗೆ ಮೇಲೆ ಆಗುತ್ತೆ. ಆಮೇಲೆ ತುದಿಯಿಂದ ಒಣಗ್ತಾ ಬರ್ತಾ ಇರುತ್ತೆ. ಅದ್ರ ಮೇಲೆ ನಾವು ತೆಗೆದ್ಬಿಡು. ನಾವು ಜೂನ್ 15ಕ್ಕೆ ಪ್ಲಾಂಟೇಶನ್ ಮಾಡಿದ್ರಪ್ಪ ಅಂದರೆ ಅಕ್ಟೋಬರ್
ಎಂಡ್ ಒಳಗೆ ಮುಗಿಯೋದ್ರೊಳಗೆ ನಾವು ಇದನ್ನ ಮಾಡಿಬಿಡ್ತೇವೆ, ಅದನ್ನು ತೆಗೆದ್ಬಿಟ್ಟು ಗಡ್ಡೆಯನ್ನು ಬೇರ್ಪಡಿಸಿ ಮಾಡಿಬಿಟ್ಟು ಅದು ಇದಕ್ಕೆ ಗಡ್ಡೆನ ಒಣಗಿಸೋದು ಒಂದು 15 ದಿವಸ ಒಣಗಿಸ್ತೇವೆ. ಕಿತ್ಬಿಟ್ಟು ಅಲ್ಲೇ ಒಂದು ವಾರ ಇರುತ್ತೆ. ಅದ ನಂತರ ಗಡ್ಡೆಯನ್ನು ಕೊಯ್ಯುತ್ತಾರೆ. ಕೊಯ್ದ್ಬಿಟ್ಟು ಮತ್ತೆ ಗ್ರೇಡಿಂಗ್ ಮಾಡೋದು. ಗ್ರೇಡಿಂಗ್ ಮಾಡಿದ್ದು ಮೂರು ಗ್ರೇಡ್ ಇದರಲ್ಲಿ ABC. ಬಿ ಇದೇನಿರುತ್ತಲ್ಲ ಮೀಡಿಯಂ ಗಡ್ಡೆಗಳು ಮಾತ್ರ ಬೀಜ ಗಡ್ಡೆಗಳು ಅಂತ ಹೇಳ್ತಾವೆ. ಉಳಿದಿರೋನ್ ಏನ್ ಮಾಡ್ತೀರಾ? ಮಾರ್ಕೆಟಿಗೆ ಮಾರ್ಬಿಡ್ತೀವಿ. ಓಕೆ ಸರ್, ಇವನ್ನ ಮಧ್ಯದಲ್ಲಿ ಇರತಕ್ಕಂತ ಬಿ ಗ್ರೂಪ್ ನ ಬಳಸ್ತೀರಿ ಬೀಜೋತ್ಪಾದನೆ. ಬಳಸೋದಕ್ಕಿಂತ ಮೊದಲು ಅದನ್ನ ಕಟ್ ಮಾಡೋದು ಅದು ಹೇಳಿ ಸರ್. ಕಟ್ ಮಾಡೋದೇಪ್ಪ ಅಂದ್ರೆ ಒಂದು ಗಡ್ಡೆಯನ್ನು ಸಣ್ಣದು ಇರುತ್ತಲ್ಲ ಅದರಲ್ಲಿ 4ರಲ್ಲಿ 1 ಭಾಗವನ್ನು ಮೇಲಿಂದ ಕಟ್ ಮಾಡಿಬಿಟ್ಟು ಅದನ್ನು ಬೀಜೋಪಚಾರ ಅಂದ್ರೆ ಗಡ್ಡೆ ಉಪಚಾರ ಮಾಡ್ತಾರೆ. ಸುಡೋಮನಸ್ಸು ಟ್ರೈಕೋಡರ್ಮ 5 ಗ್ರಾಮ್ ಸುಡೋಮನಸ್ಸು 5 ಗ್ರಾಮ್ ಟ್ರೈಕೋಡರ್ಮನ 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಉಪಚಾರ ಮಾಡ್ಬಿಟ್ಟು ಒಂದು 15 ನಿಮಿಷ ಆ ಗಡ್ಡೆ ನೆನೆಸ್ಬಿಟ್ಟು ತೆಗೆದ್ಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ಗಡ್ಡೆ ನಾಟಿ ಮಾಡ್ಕೊಂತ. ಈಗ ಗಡ್ಡೆ ನಾಟಿ ಮಾಡ್ಬೇಕಾದ್ರೆ ಈ ಅಂತರದಲ್ಲಿ ಮಾಡ್ಬೇಕಂತ ಇದೆನಾ? ನಾವು ನಾರ್ಮಲ್ ಆಗಿ ಅಂತ ರೈತರು ಇದನ್ನಾಗಿ ಮಾಡ್ತಾರೆ, ಹಂಗೇನಿಲ್ಲ. ಸಾಲಿಂದ ಸಾಲಿಗೆ ಒಂದು 60 ಸೆಂಟಿಮೀಟ್ರ್. 60 ಸೆಂಟಿಮೀಟರ್ 45ರಿಂದ 60 ಸೆಂಟಿಮೀಟ್ರು. ಗೆಡ್ಡೆದಿಂದ ಗಿಡ್ಡಿಗೆ ಒಂದು 7ರಿಂದ 8 ಸೆಂಟಿಮೀಟ್ರು ಇರಬೇಕು. ಇದ್ರೆ ಒಳ್ಳೇದು, ಅಂದ್ರೆ ಗಾಳಿ ಆಡುತ್ತೆ. ಹೌದು ಸರ್. ಮತ್ತೆ ಇದರಲ್ಲಿ ಈ ಗಡ್ಡೆಗಳಿಗೆ ಒಂದು ಇಷ್ಟು ಅದು ಮಧ್ಯಮ ಬಿ ಗ್ರೂಪ್ ಅಂತ ಹೇಳಿದ್ರಲ್ಲ ಸರ್, ಇದರ ತೂಕ ಆಕಾರ ಎಷ್ಟಿರಬೇಕು ಅಂತ ಏನಾದ್ರೆ? ಅದು 75ರಿಂದ 120 ಗ್ರಾಮ್ ವರೆಗೆ ಇದ್ದು ಮಾತ್ರ ಒಳ್ಳೆ ಗಡ್ಡೆಗಳು ಅಂತ. 70ರಿಂದ 125 ಗ್ರಾಮ್ ಇರಬೇಕು. ಓಕೆ ಸರ್. ಮತ್ತೆ ಸರ್ ಇದಕ್ಕೆ 1 ಎಕರೆಗೆ ಅವಾಗ ಎಷ್ಟು ಗಡ್ಡೆಗಳು ಬೇಕಾಗುತ್ತೆ? ನೀವು 12ರಿಂದ 14 ಕ್ವಿಂಟಲ್ ವರೆಗೆ ಬೇಕಾಗುತ್ತೆ. 12ರಿಂದ 14 ಕ್ವಿಂಟಲ್ 1 ಎಕರೆಗೆ. ಓಕೆ. ಇದನ್ನ ಯಾವ ತಿಂಗಳಲ್ಲಿ ನಾಟಿ ಮಾಡ್ಬೇಕು ಸರ್? ನವೆಂಬರ್ 15ರಿಂದ ಡಿಸೆಂಬರ್ 10ನೇ ತಾರೀಕಿನೊಳಗೆ ಯಾವಾಗಾದ್ರೂ ಮಾಡ್ಬೋದು. ಉತ್ತರ ಈ ಭಾಗದಲ್ಲಿ ನವೆಂಬರ್ 15ರಿಂದ ನಾವು ಡಿಸೆಂಬರ್ ಮೊದಲೇ ವಾರದೊಳಗೆ ಮುಗಿಸ್ಬಿಡ್ತೀವಿ. ಇದನ್ನ ದಾಟಿದ್ರೆ ಅಂದ್ರೆ ಮುಂದೆ ಮಳೆ ಸಿಗುತ್ತಲ್ಲ, ಯುಗಾದಿ ಆದ್ಮೇಲೆ ಹೂ ಬಂದಿರುತ್ತೆ, ಆವಾಗ ಮಳೆ ಬಂದು ಎಲ್ಲ ಹಾಳಾಗ್ಬಿಡುತ್ತೆ. ಆ ಸೀಸನ್ ಅಲ್ಲಿ ಮಾತ್ರ ಮಾಡಬೇಕು. ಹೌದು. ಆಮೇಲೆ ಉತ್ತಮ ಇಳುವರಿ ಮತ್ತು ಗುಣಮಟ್ಟಕ್ಕೆ ಅಂದ್ರೆ ಇದೇ ಬೆಸ್ಟ್. ಯಾಕಂದ್ರೆ ಕೂಲ್ ರೀಸನ್ ಬಂದಾಗ ಮಾತ್ರ, ಕೂಲ್ ಕ್ಲೈಮೇಟ್ ಬಂದಾಗ ಮಾತ್ರ ಅದು ಹೂ ಬರುತ್ತೆ. ನಾವೇನು ಅಂಬೆಲ್ ಅಂತ ಏನು ಹೇಳ್ತಾರಲ್ಲ ಅದು ಹೂತೇನೆ. ಓಕೆ ಸರ್. ಇದಕ್ಕೆ ಆ ಸಂದರ್ಭದಲ್ಲಿ ಏನಾದರೂ ನೀರು ಗೊಬ್ಬರಗಳು ನಿರ್ವಹಣೆ ಬೇರೆ ತರ ಇದೆನಾ? ಇಲ್ಲ, ಗಡ್ಡೆ ಅದೇ ಸೇಮ್ ಟೈಪ್. ಗಡ್ಡೆ ಹಚ್ಚೋಕ್ಕಿಂತ ಮುಂಚೆ ನಾವು ಏನು ಮಾಡ್ಬಿಡ್ತೇವೆ ಅಂದ್ರೆ DAP ಮತ್ತು ಪೊಟ್ಯಾಶ್ ಗೊಬ್ಬರ ಹಾಕಿರ್ತೇವೆ. ತದನಂತರ ಸ್ವಲ್ಪ ಪ್ರಮಾಣದ ಯೂರಿಯಾ ಮತ್ತು ಇದನ್ನ ಏನು ಮೈಕ್ರೋನ್ಯೂಟ್ರಿಯೆಂಟು, ಮ್ಯಾಗ್ನೀಸ್ ಸಲ್ಫೇಟು, ಕ್ಯಾಲ್ಸಿಯಂ ನೈಟ್ರೇಟನ್ನು ಹಾಕ್ತೇವೆ. ಕ್ಯಾಲ್ಸಿಯಂ ನೈಟ್ರೇಟು, ಬೋರಾನು ಬಹಳ ಇಂಪಾರ್ಟೆಂಟ್ ಬೀಜೋತ್ಪಾದನೆ ಮಾಡಬೇಕಾದ್ರೆ. ಓಕೆ. ಅದನ್ನ ಯಾವ ಸಂದರ್ಭದಲ್ಲಿ ಸರ್? ಮೊದಲನೇ ಗೊಬ್ಬರ ಜೊತೆಗೆ ಹಾಕ್ಬಿಡ್ತೇವೆ, ಮೂಲ ಗೊಬ್ಬರ ಜೊತೆಗೆ ಅದನ್ನ ಹಾಕಿ ನಾವು ನಾಟಿ ಮಾಡಿಬಿಡ್ತೇವೆ. ಓಕೆ ಸರ್. ಮತ್ತು ಒಂದು ಸಿಂಪಡಣೆ ಮುಖಾಂತರ ಗೊಬ್ಬರವನ್ನು ನಿರ್ವಹಣೆ ಮಾಡ್ತೇವೆ. ಓಕೆ ಸರ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್.
ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಈಗ ಎಷ್ಟು ದಿನಕ್ಕೆ ಇದು ಹೂ ತೆನೆಗಳು ಬರುತ್ತೆ ಸರ್ ಅಂಬೆಲ್ಲ? ನೀವು ಏನು ಹಾಕಿ ಒಂದು 55ರಿಂದ 65 ದಿವಸದಲ್ಲಿ ನಿಮಗೆ ಅಂಬೆಲ್ ಕಾಣ್ತಾ ಬರುತ್ತೆ, ಹೂ ಕಾಣ್ತಾ ಬರುತ್ತೆ. ಅದು ಆ ಹೂ ಬಂದು 2 ತಿಂಗಳ ನಂತರ 2 ಅಥವಾ 60ರಿಂದ 65 ದಿವಸಕ್ಕೆ ನಾವು ಕಟಾವು ಮಾಡ್ತೀವಿ. ಈ ತಳಿ ಭೀಮಾ ಸೂಪರ್ ಅಂತ ಹೇಳ್ತಲ್ಲ, ಈ ತಳಿ ಸರ್. ಇದಕ್ಕೆ ಒಂದು ಗಡ್ಡೆಯಲ್ಲಿ ಒಂದೇ ಹೂ ತೆನೆ ಇಲ್ಲ, 3, 4, 5ವರೆಗೆ ಬರುತ್ತೆ. 5ಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ರೋಗೌಟ್ ಮಾಡ್ಬಿಡ್ತೀವಿ. ರೋಗೌಟ್ ಮಾಡ್ತೀವಿ. ರೋಗೌಟ್ ಮಾಡಿ ತೆಗೆದೋಗೋ ಮಿನಿಮಮ್ ಮ್ಯಾಕ್ಸಿಮಮ್ 5. ಮ್ಯಾಕ್ಸಿಮಮ್ 5. 5 ಬರೋದು ಕಡಿಮೆ, ಬಟ್ 5 ಬಂದರೂ ಕೆಲವೊಂದು ತೆಗಿತೇವೆ ನಾವು. ಯಾಕಂದ್ರೆ ಇದು ಫೌಂಡೇಶನ್ ಸೀಡ್ ಆಗಿದ್ದರಿಂದ 4ಕ್ಕೆ ನಾವು ಇದು ಮಾಡ್ಬಿಡ್ತೀವಿ, ಒಂದು ಗಡ್ಡೆ ಹಾಕ್ತೀವಿ. ಓಕೆ ಸರ್. ಇದಕ್ಕೆ ನಾವು ನೋಡಿದ್ರೆ ಪರಾಗಸ್ಪರ್ಶ ಕ್ರಿಯೆ ತುಂಬಾ ಮುಖ್ಯ ಬೀಜೋತ್ಪಾದನೆಯಲ್ಲಿ. ಸರ್, ಇದಕ್ಕೆ ಉತ್ತಮ ರೀತಿಯಲ್ಲಿ ಪರಾಗಸ್ಪರ್ಶ ಆಗಕ್ಕೆ ಜೇನು ಪೆಟ್ಟಿಗೆನೇ ಇಡಬೇಕಾಗತ್ತೆ. ಬಟ್ ಇಲ್ಲಿ ನಮಗೆ ಜೇನು ಪೆಟ್ಟಿಗೆ ಅವಶ್ಯಕತೆ ಇರುವುದಿಲ್ಲ, ಯಾಕಂದ್ರೆ ಇಲ್ಲೇ ನಮ್ಮ ಫಾರ್ಮ್ನಲ್ಲಿ ಸಾಕಷ್ಟು ಜೇನುಗೂಡುಗಳು ಇರೋದ್ರಿಂದ ಇದು ಮುಖ್ಯವಾಗಿ ಪರಾಗಸ್ಪರ್ಶ ಕ್ರಿಯೆ ನಡೆಯುವುದು ಜೇನು ನೋಡೋದ್ರಿಂದನೇ. ಆ ಹೂ ಬಂದ ಮೇಲೆ ಯಾವುದೇ ಆದಂಥ ಸಿಂಪರಣೆಯನ್ನು ತಗೊಳಕ್ ಹೋಗ್ಬಾರ್ದು, ಕೆಮಿಕಲ್ ಅಲ್ಲ. ಹೌದು. ಇಲ್ಲಾಂದ್ರೆ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಗಿಡ ಚೆನ್ನಾಗಿ ಬರ್ಬೋದು, ನಿಮಗೆ ಬೆಳೆ ಚೆನ್ನಾಗಿ ಕಾಣಬಹುದು, ಬಟ್ ಇಳುವರಿ ಬರಲ್ಲ. ಜಳ್ಳು ಬೀಜಗಳು ಅಂತ ಹೇಳ್ತಾವಲ್ಲ, ಅದು ಕ್ವಾಲಿಟಿಯಲ್ಲಿ ಕಡಿಮೆ ಆಗ್ಬಿಡುತ್ತೆ. ಈ 1 ಎಕರೆಗೆ ಜೇನು ಪೆಟ್ಟಿಗೆಗಳು ಎಷ್ಟು ಬೇಕಾಗುತ್ತೆ ಸರ್? ಒಂದು 4ರಿಂದ 6 ಬೇಕಾಗುತ್ತೆ ಒಂದು ಎಕರೆಗೆ. ಇದು ಹೈಬ್ರಿಡ್ ಅಲ್ಲ, ತಳಿ. ಯಾಕಂದ್ರೆ ಭಾರತ ದೇಶದಲ್ಲಿ ಹೈಬ್ರಿಡ್ಗೆ ಅಷ್ಟು ಪ್ರಾಮುಖ್ಯತೆ ಇನ್ನೂ ಬಂದಿಲ್ಲ. ಯಾಕಂದ್ರೆ ನಮಗೆ ಪಂಜೆನ್ಸಿನ ಮೇಲೆ ನಮ್ದು ಮಾರುಕಟ್ಟೆ ನಿರ್ಧರಿತವಾದ್ರಿಂದ ನಮಗೆ ಈ ಗಡ್ಡೆನೆ ತಳಿಯಲ್ಲೇನೆ ಒಂದು ಒಳ್ಳೆ. ಓಕೆ ಸರ್. ಈಗ ಪರಾಗಸ್ಪರ್ಶ ಆಗಬೇಕಂದ್ರೂ ಇದೇ ತಳಿಯದ್ದು ಮಾತ್ರ ಆಗಬೇಕು? ಹೌದು. ಅದಕ್ಕೆ ಒಂದು ಬೇರ್ಪಡೆ ಅಂತರ ಅಂತ ಇದೆ, ಐಸೋಲೇಷನ್ ಡಿಸ್ಟೆನ್ಸ್. ಈ ತಳಿಯಿಂದ ಇನ್ನೊಂದು ತಳಿಗೆ ಮಿನಿಮಮ್ ಫೌಂಡೇಶನ್ ಸೀಡ್ ಕ್ಲಾಸ್ ಇದ್ರೆ 500 ಮೀಟರ್ ನಾವು ಮೇಂಟೈನ್ ಮಾಡಲೇಬೇಕು. ನಾವು 500 ಮೀಟರ್ನೇ 1000 ಮೀಟರ್ನೇ ಮಾಡ್ತೀವಿ. ಅಷ್ಟಿದ್ದ ಆ ರೈತರಿಗೆ ಮಾತ್ರ ಅದೇ ತರ ಹೇಳ್ತೀರಾ? ಅದೇ ತರ ಅದು ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತೀವಿ. ಹೌದು, ನಾವು ಹೇಳಿದ ಪ್ರಕಾರನೇ ಬೆಳಿಬೇಕು, ಅವರು ರಿಜೆಕ್ಟ್ ಮಾಡ್ಬಿಡ್ತೀವಿ. ಓಕೆ ಸರ್. ಈಗ ಬಾರ್ಡರ್ ಕೊನೆಯಲ್ಲಿ ಇದು ಮೇಜನ್ನು ಬೆಳೆದಿದ್ದೀರಾ, ಅದು ಏನಕ್ಕೆ? ಬಾರ್ಡರ್ ಕ್ರಾಪ್ ಆಗಿ ಬೆಳೆದಿದ್ದೇವೆ. ಒಂದು ಕೆಲವೊಂದು ಏನಪ್ಪಾ ಅಂದ್ರೆ ಈ ರಸಾಯನಿಕ ಕೀಟಗಳು ಅದಕ್ಕೆ ಬಂದ್ರೆ ಟ್ರ್ಯಾಪ್ ಕ್ರಾಪ್ ಅಂತ ಹೇಳಿದ್ರು. ಆ ಟ್ರ್ಯಾಪ್ ಕ್ರಾಪ್ಗೋಸ್ಕರ ಅದನ್ನ ಹಾಕಿದ್ದೇವೆ ನಾವು. ಆಮೇಲೆ ಜಾಸ್ತಿ ಗಾಳಿ ಬಂದ್ರು ಇದು ಆಗ್ಬಾರ್ದು ಅಂತ ಹಂಗೆ. ಓಕೆ ಸರ್. ಮತ್ತೆ ಈ ಶುದ್ಧ ಬೀಜ ಬರೋದಕ್ಕೆ ಇನ್ನೂ ಏನಾದರೂ ಕ್ರಮಗಳನ್ನ ತಗೋಬೇಕಾ? ಶುದ್ಧ ಬೀಜ ಬೇಕು, ಐಸೋಲೇಷನ್ ಡಿಸ್ಟೆನ್ಸ್ 1. ಆಮೇಲೆ ಸಕಾಲಿಕವಾಗಿ ಕ್ಷೇತ್ರ ವೀಕ್ಷಣೆ, ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ಫೀಲ್ಡ್ ಇನ್ಸ್ಪೆಕ್ಟರ್ ಡಿಸೀಸ್ಡ್ ಯಾವ್ದಾದ್ರು ಇದ್ರೆ ಅಥವಾ ಬೇರೆ ತಳಿದು ಏನಾದರೂ ಒಂದು ಗಿಡಗಳು ಕಂಡ್ರೆ ಕಸ ಮುಕ್ತವಾಗಿರ್ಬೇಕು, ರೋಗ ಮುಕ್ತವಾಗಿರ್ಬೇಕು. ಯಾವುದಾದ್ರೂ ರೋಗ ಅಥವಾ ಕಸ ಅಥವಾ ಬೇರೆ ತಳಿಯ ಒಂದು ಗಿಡಗಳು ಕಂಡ್ರೆ ಅದನ್ನು ತೆಗೆದೊಗೆದು ಬಿಟ್ರೆ ನಿಮ್ಗೆ ಶುದ್ಧ ತಳಿಯಲ್ಲಿ ಬೆಳೆದ್ರಲ್ಲಿ ಸಂಶಯ ಇರುತ್ತೆ. ಬ್ರೌಸಿಂಗ್ ಕೂಡ ಬಹಳ ಮುಖ್ಯ. ಹೌದು. ಫೀಲ್ಡ್ ಇನ್ಸ್ಪೆಕ್ಷನ್ 3 ಫೀಲ್ಡ್ ಇನ್ಸ್ಪೆಕ್ಷನ್ ಆಗಲೇಬೇಕು. ಓಕೆ ಸರ್. ಮತ್ತೆ ಇದಕ್ಕೆ ಹೂತೆನೆ ಹಂತದಲ್ಲಿ ಯಾವುದಾದ್ರೂ ರೋಗ ಕೀಟ ಸಮಸ್ಯೆ ಹೂ ಕಿಡಿದಪ್ಪ ಅಂದ್ರೆ ಅದೇ ಮಚ್ಚೆ ರೋಗನೇ ಬರುತ್ತೆ. ಬಟ್ ಬೇಸಿಗೆಯಲ್ಲಿ ಬೆಳೆ ಬರೋದ್ರಿಂದ ಆ ಟೈಮಲ್ಲಿ ಸ್ವಲ್ಪ ಕಡೆ ಮುಖ್ಯವಾಗಿ ನಾವು ಗಡ್ಡೆ ಬೆಳಿಬೇಕಾದ್ರೆ ಗಡ್ಡೆ ಕೊಳೆ ರೋಗವನ್ನು ತಡೆದು ಇಟ್ಟುಕೊಂಡು ಬಿಟ್ಟಿದ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ. ಅಂತ ಹೂ ತೇನಲ್ಲಿ ಬೇಸಿಗೆಯಲ್ಲಿ ಬರೋದ್ರಿಂದ ಸ್ವಲ್ಪ ರೋಗದ ಇದು ಬಾಧೆ ಕಡಿಮೆ ಈ ಭಾಗದಲ್ಲಿ. ಬೇರೆ ನಮ್ಮ ಒಂದು ಅಧ್ಯಯನ ಪ್ರಕಾರ. ಓಕೆ ಸರ್. ಈ ಹೂತೆನೆಗಳನ್ನ ನೀವು ಎಷ್ಟು ದಿನ ಆದ್ಮೇಲೆ ಕೀಳ್ತೀನಿ ಅಂತ ಹೇಳಿದಿರಿ? ಬೀಜ ಇದು ಹೂತೆನೆ ಬಂದ ನಂತರ ಬೀಜ ಆಗೋದು? ಹೂತೆನೆ ಬಂದ 60ರಿಂದ 65 ದಿವಸ. 65 ದಿನದ ನಂತರ ಆಗ ಅದನ್ನು ಕಟ್ ಮಾಡಿಬಿಟ್ಟು ಹೇಗೆ ಕಟ್ ಮಾಡಿ ಒಣಗಿಸ್ತೀರಾ? ಕಟ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಅದನ್ನ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ, ಸೀಡ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಅದು ಮಿಷನ್ ನಲ್ಲಿ ಹಾಕ್ಬೋದು ಅಥವಾ ರೈತರು ಬಡಿತಾರೆ. ಅದನ್ನ ಬಡಿದ್ಬಿಟ್ಟು ಟ್ರ್ಯಾಕ್ಟರ್ ಆಡಿಸ್ಬಿಟ್ಟು ತೂರಿ ಬಿಟ್ರೆ ನಮಗೆ ಬೀಜ ಬರುತ್ತೆ. ಅದು ಬೀಜದಲ್ಲಿ ಮತ್ತೆ ಕಸ ಕಡ್ಡಿನೆಲ್ಲ ಅದನ್ನ ಬೇರ್ಪಡಿಸ್ಕೋತರ ನಮ್ಮ ಏನು ಸಂಸ್ಕರಣ ಘಟಕ ಏನಿರುತ್ತಲ್ಲ, ಬೀಜ ಘಟಕದಲ್ಲಿ ಸಂಸ್ಕರಣ ಘಟಕ ಇದೆ. ಸಂಸ್ಕರಣಕ್ಕೆ ಹೋಗಿ ನಾವು ಸೀಡ್ ಗ್ರೇಡಿಂಗು ಕ್ಲೀನರ್ಗೆ ಹಾಕ್ತೀವಿ. ಕ್ಲೀನರ್ ಹಾಕಿಂದ ಕಸ ಕಡ್ಡಿ ಇಲ್ಲ ಆಗುತ್ತೆ, ಗ್ರೇಡಿಂಗ್ ಹಾಕ್ತೀವಿ, ಬೀಜ ಗ್ರೇಡ್ ಆಗುತ್ತೆ. ಅದು ಆದ್ಮೇಲೆ ಸ್ಪೆಸಿಫಿಕ್ ಗ್ರಾವಿಟಿ ಸಪ್ರೇಟರ್ ಅಂತ ಬರುತ್ತೆ. ಆ ಸ್ಪೆಸಿಫಿಕ್ ಗ್ರಾವಿಟಿ ಸಪ್ರೇಟರ್ ಹಾಕಿದ್ರೆ ನಮ್ಗೆ ಒಳ್ಳೆ ಗುಡ್ಡು ಬೀಜ ಬರುತ್ತೆ. ಅದನ್ನೆಲ್ಲ ತಗೊಂಡ್ಬಿಟ್ಟು ಸೀಡ್ ಬೀಜೋಪಚಾರ ಮಾಡಿಬಿಟ್ಟು ಕ್ಯಾಪ್ಟನ್ ಅನ್ನ, ಆಮೇಲೆ ಮಾಯಿಶ್ಚರ್ ಅನ್ನ ಒಂದು 8ರಿಂದ 9% ಇಟ್ಬಿಟ್ಟು ಪ್ಯಾಕಿಂಗ್ ಮಾಡಿ ಪೊಟ್ಟಣಿ ಕಡೆ ಕೊಡಿಸಿ ಪ್ಯಾಕ್ ಮಾಡಿಬಿಟ್ಟು
ಮಾರಾಟಕ್ಕೆ ಇಡ್ತೀವಿ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ. ಓಕೆ ಸರ್, ಈ ರೈತರಿಂದ ಹೇಗೆ ಸರ್ ಅವರು ಅಲ್ಲಿಂದ ಬೀಜವನ್ನು ತೆಗೆದ್ಬಿಟ್ಟು ನಮ್ಮಲ್ಲಿ ತಂದು ಕೊಡ್ತಾರೆ, ರಾ ಬೀಜ ಅಂತ ಹೇಳ್ತಾರೆ. ರಾ ಬೀಜ ತಂದ್ಕೊಟ್ಟಪ್ಪ ಅಂದ್ರೆ ಅದನ್ನ ನಾವು ಸ್ಯಾಂಪಲಿಂಗ್ ಮಾಡಿಬಿಟ್ಟು ಅದು ಜರ್ಮಿನೇಷನ್ ಪಾಸ್ ಆತಪ್ಪ ಅಂದ್ರೆ ಪ್ರೊಸೆಸಿಂಗ್ ಹೋಗ್ತೀವಿ. ಪ್ರೊಸೆಸಿಂಗ್ ಅಂದ್ರೆ ಈಗ ಹೇಳಿದ್ನಲ್ಲ, ಕ್ಲೀನರು, ಸೀಡ್ ಕ್ಲೀನರು, ಸೀಡ್ ಗ್ರೇಡರು ಮತ್ತು ಸ್ಪೆಸಿಫಿಕ್ ಗ್ರಾವಿಟಿ ಸೆಪರೇಟರು. ಆಮೇಲೆ ಇದು ಪ್ರೊಸೆಸ್ ಆದ ಬಂದಂಥ ಬೀಜಕ್ಕೆ ವಿಶ್ವವಿದ್ಯಾಲಯ ಮುಂಚೆನೇ ಅವ್ರಿಗೆ ಒಂದು ದರವನ್ನು ಫಿಕ್ಸ್ ಮಾಡುತ್ತೆ, ಆ ದರದಲ್ಲಿ ಅವ್ರಿಗೆ ಪೇಮೆಂಟ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಮತ್ತೆ ಈ ಸರ್ ಈಗ ಬೀಜೋತ್ಪಾದನೆ ರೈತರು ಮಾಡಿದ್ರೆ ಅವರಿಂದ ರೈತರು ನೀವೇ ಮಾರುಕಟ್ಟೆ ಮಾಡಿಸೋದು? ಹೌದು, ನಾವೇ ಮಾಡ್ತೇವೆ. ಓಕೆ ಸರ್, ಅದು ಕೂಡ ನಿಮ್ಮ ಸಹಭಾಗಿತ್ವದಲ್ಲಿ? ನಮ್ಮ ಸಹಭಾಗಿತ್ವದಲ್ಲಿ ನಡೀತೇವೆ. ಬಟ್ ಇತ್ತೀಚೆಗೆ ವಿಶ್ವವಿದ್ಯಾಲಯದಿಂದ ಸುಮಾರು ಭೂಮಿಗಳಿಂದ ರೈತರಿಗೆ ಕೊಡೋದನ್ನು ನಾವು ಕ್ರಮೇಣ ತುಂಬ ಕಡಿಮೆ ಮಾಡಿದ್ದೇವೆ. ಯಾಕಂದ್ರೆ ನಮ್ಮಲ್ಲೇ ಸಾಕಷ್ಟು ಜಮೀನು ಇರೋದ್ರಿಂದ ನಾವು ವಿದ್ಯಾರ್ಥಿಗಳು, ನಮ್ಮ ವಿಜ್ಞಾನಿಗಳೇ ಮತ್ತು ಮಾಡ್ತಾ ಇದ್ದಾರೆ ಈಗ ಇತ್ತೀಚೆಗೆ ಎಲ್ಲ ಫಾರ್ಮಲ್ಲಿ. ನಿಮ್ದು ಎಷ್ಟು ಬೀಜೋತ್ಪಾದನೆ ಆಗಿದೆ ಸರ್ ಈ ವರ್ಷ? ಈ ವರ್ಷ ನಮ್ದು ಎಕ್ಸ್ಪೆಕ್ಟೇಷನ್ನು ಒಂದು 60 ಕ್ವಿಂಟಲ್ ಬರ್ಬೋದು ಅಂತ ಇದೆ. ಭೀಮಾ ಸೂಪರ್ ಒಂದು 60 ಕ್ವಿಂಟಲ್ಲು, ಅರ್ಕಾ ಕಲ್ಯಾಣ ಒಂದು 10 ಕ್ವಿಂಟಲ್ಲು, ಭೀಮಾ ರೆಡ್ ಅಂತ ಒಂದು 10 ಕ್ವಿಂಟಲ್ಲು ಬರ್ಬೋದು ಅಂತ ಒಂದು ನಿರೀಕ್ಷಣೆ ಇದೆ. ನೋಡಬೇಕು ಏನಾಗುತ್ತೆ. ಸರಿ ಸರ್, ಈಗ ಇದು 1 ಎಕರೆಗೆ ಎಷ್ಟು ಬೀಜೋತ್ಪಾದನೆ ಆಗುತ್ತೆ? ನೀವು ಚೆನ್ನಾಗಿ ಬೆಳೆದ್ರೆ 300 kg ಮೇಲೇನು ಬರುತ್ತೆ. 300 kg ಮೇಲೆ. 1 kgಗೆ ಎಷ್ಟು ಇದೆ ಸರ್ ರೇಟ್? ಹೋದ ವರ್ಷದ ರೇಟಪ್ಪ ಅಂದರೆ ಒಂದು 800 ರೂಪಾಯಿ 1 kg ತೊಗೊತೀವಿ, 2,40,000 ರೂಪಾಯಿ ಆಗುತ್ತೆ. ಅದರಲ್ಲಿ ನೀವು ಎಲ್ಲ ತೆಗೆದ್ಬಿಟ್ರು ಒಂದು 60,000 ಖರ್ಚಾಗಿರುತ್ತೆ. ಆಮೇಲೆ ಬೀಜ ಬೆಳಿಬೇಕಾದ್ರೆ ಏನಾಗುತ್ತೆ ಅಂದರೆ, ಬೀಜ ಹಾಕಿ ಗಡ್ಡೆ ಬೆಳಿಬೇಕಾದ್ರೆ ಅವಾಗ ಒಂದು 60,000 ಆಗಿರುತ್ತೆ, 1,20,000 ಖರ್ಚಾಗುತ್ತೆ. ನಿಮ್ಗೆ ಒಳ್ಳೆ ಮಾರ್ಕೆಟ್ ಇದ್ದರೆ ಅದೇನು ಬೀಜ ಗಡ್ಡೆ ಬಿಟ್ಟು ಬೇರೆ ಬೀಜ ಗಡ್ಡೆಯನ್ನು ಮಾರಿರ್ತಿರಲ್ಲ, ಅದರಲ್ಲಿ ಸ್ವಲ್ಪ ದುಡ್ಡು ಬರುತ್ತೆ. ಇದ್ರ ಏನಪ್ಪ ಅಂದ್ರೆ ನಿವ್ವಳ ಲಾಭ 1 ಎಕರೆಗೆ ಏನಿಲ್ಲ ಅಂದ್ರೆ 1-1.5 ಲಕ್ಷ ರೂಪಾಯಿ ಬೀಜೋತ್ಪಾದನೆಯಿಂದ ಬರುತ್ತೆ. ಅಂದ್ರೆ ರೇಟ್ ಮುಂಚೆನೆ ಫಿಕ್ಸ್ ಆಗಿರುತ್ತೆ, ಈ ಗಡ್ಡೆ ಹಂಗೆ ಫ್ಲಕ್ಚುಯೇಟ್ ಆಗಲ್ಲ, ಅದಕ್ಕೆ ಲಾಭದಾಯಕ. ಬೀಜೋತ್ಪಾದನೆ ಈರುಳ್ಳಿ ಅಂತ ಅಲ್ಲ, ಯಾವುದೇ ಬೆಳೆಯನ್ನು ಬೀಜೋತ್ಪಾದನೆ ಮಾಡಿದ್ರೆ ಯಾವತ್ತು ಲಾಭದಾಯಕ. ಚೆನ್ನಾಗಿ ಬೆಳೆದ್ರೆ ಮಾತ್ರ, ಎಲ್ಲ ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಂಡು ಒಳ್ಳೆ ರೀತಿಯಿಂದ ಬೆಳೆದ್ರೆ ಮಾತ್ರ. ಹೌದು. ಓಕೆ ಸರ್, ಈಗ ಇದರಲ್ಲಿ ಸಾಮಾನ್ಯ ಈರುಳ್ಳಿ ಕೃಷಿ ಮಾಡಿದ್ದಕ್ಕಿಂತ ಇದರಲ್ಲಿ ಅಧಿಕ ಲಾಭ ಬರುತ್ತೆ ಅಂತೀರಾ ರೈತರಿಗೆ? ಬರುತ್ತೆ. ಯಾಕಂದ್ರೆ ರೇಟ್ ಮುಂಚೆನೆ ಫಿಕ್ಸ್ ಆಗಿರುತ್ತಲ್ಲ, ರೈತನಿಗೆ ಒಂದು ತಲೆನೋವು ಇರಲ್ಲ. ನಾ ಚೆನ್ನಾಗಿ ಬೆಳಿಬೇಕು ಅನ್ನೋದು ಒಂದೇ ತಲೆನೋವು ಇರುತ್ತೆ, ಚೆನ್ನಾಗಿ ಬೆಳೆಯೋದು. ಬಟ್ ಈಗ ನೋಡಿ ಈರುಳ್ಳಿ ಗಡ್ಡೆಗೆ ರೇಟೇನೇ ಇಲ್ಲ, ಬಟ್ ಬೀಜ ಬೇಕೇ ಬೇಕು ನೆಕ್ಸ್ಟ್ ಇಯರ್ ಮಾಡಿ, ಅದಕ್ಕೆ ಆ ಟೈಪು. ಒಂದೊಂದ್ಸಲ ಗಡ್ಡೆ ಬರುತ್ತೆ 5 ವರ್ಷಕ್ಕೊಮ್ಮೆ ಲಾಟ್ರಿ, ಅವಾಗ 2 ಸಮನಾಗಿ ಅನಿಸ್ಬೋದು. ಸರಿ ಸರ್, ಮತ್ತೆ ಈಗ ಮುಂದೆ ಯಾರಾದರೂ ರೈತರು ಬೀಜೋತ್ಪಾದನೆ ಮಾಡಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೆ ಏನು ಸಲಹೆ ಹೇಳಕ್ಕೆ ಇಷ್ಟಪಡ್ತಾರೆ? ರೈತರು ಬೀಜೋತ್ಪಾದನೆ ಮಾಡಬೇಕಾದ್ರೆ ಸುಮ್ಮನೆ ಬೀಜೋತ್ಪಾದನೆ ಮಾಡೋದು ದೊಡ್ಡದಲ್ಲ, ಎಲ್ಲಿ ಮಾರಬೇಕು ಅದನ್ನು, ನನ್ನ ಮಾರುಕಟ್ಟೆ ಎಲ್ಲಿದೆ ಅಲ್ಲಿ ಮಾಡಬೇಕು. ಅಥವಾ ಯಾರಾದರೂ ಬಂದು ಕಂಪ್ನಿಯವರಾಯಿತು ಅಥವಾ ಇಂಥ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ನವರಾಯಿತು, ಪ್ರೈವೇಟ್ ಸೆಕ್ಟರ್ ಯಾರೋ ಬಂದು ಒಪ್ಪಂದ ಆಧಾರಿತ ಬೀಜೋತ್ಪಾದನೆ ಮಾಡಿದರೆ ಒಳ್ಳೆಯದು. ತಾವಾಗೆ ಮಾಡ್ತೇನೆ ಅಂದರೆ ನೀವು ಬೀಜ ಮಾರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇರಬೇಕು. ಬೀಜೋತ್ಪಾದನೆ ಲಾಭದಾಯಕ ಇದೆ, ಬಟ್ ಅದನ್ನು ಎಲ್ಲಿ ಮಾರಾಟ ಮಾಡ್ತೀರಾ? 1 ಎಕರೆಯಿಂದ 300 kg 250 kg ಬರುತ್ತೆ ಅಂದರೆ 125 ಎಕರೆ ಕವರ್ ಮಾಡ್ಬೇಕಾಗತ್ತೆ. ನೀವು ಎಲ್ಲಿ ಮಾಡೋದು? 120-150 ಎಕರೆ, ಅದು ಅಂತ ಗಮನ ಇಟ್ಕೊಂಡು ಬೀಜೋತ್ಪಾದನೆ ಮಾಡಿ. ಓಕೆ ಸರ್, ಇಷ್ಟು ಹೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮಗೆ ಈರುಳ್ಳಿ ಬೀಜೋತ್ಪಾದನೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀರಾ. ನಿಮಗೆ ನಮ್ಮ ಫಾರ್ಮ್ ಟಿವಿಯ ವತಿಯಿಂದ ಹಾಗೂ ವೀಕ್ಷಕರ ವತಿಯಿಂದ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಮಸ್ಕಾರ. ಫಾರ್ಮ್ ಟಿವಿಗೂ ಮತ್ತು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಷ್ಟೋ ತನಕ ನಮಗೆ ಡಾಕ್ಟರ್ ಶಿವಯೋಗಿ ಸರ್ ಅವರು ಈರುಳ್ಳಿ ಬೀಜೋತ್ಪಾದನೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡ್ತಾಯಿದ್ರು. ಇದೊಂಥರ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದ್ದಂಗೆ ಈರುಳ್ಳಿ ಬೆಳೆಯೋದ್ರ ಬಗ್ಗೆ ಎಲ್ಲ ಈರುಳ್ಳಿ ಬೀಜೋತ್ಪಾದನೆ ಮಾಡೋದ್ರ ಬಗ್ಗೆ ಇವತ್ತಿನ ಕಂತಿನಿಂದ ನಮಗೆ ಬಹಳಷ್ಟು ಮಾಹಿತಿಗಳು ಸಿಕ್ತು ಅಂತ ಭಾವಿಸ್ತಾ, ಅದೇ ರೀತಿ ಅವರೇ ಹೇಳಿದಾಗೆ ಬಾಗಲಕೋಟೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ರೈತರಿಗೆ ಯಾವಾಗೂ ಕೂಡ ಮಾಹಿತಿಗಳು ದೊರೆಯುತ್ತೆ, ಸಹಾಯ ದೊರೆಯುತ್ತೆ, ಅಲ್ಲಿನೂ ನೀವು ಮಾಹಿತಿ ತಗೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.